ವಸ್ತುವಿನ ಸ್ಥಾನವನ್ನು ಚೇಂಜ್ ಮಾಡಬೇಕಾದ್ರೆ ಅಥವಾ ಯಾವುದೋ ವಸ್ತುವಿನ ಸ್ಥಾನವನ್ನು ಚೇಂಜ್ ಮಾಡಬೇಕಾದ್ರೆ ಅದ್ರ ಮೇಲೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಹೊರಗಿನ ಒಂದು ಪರಿಣಾಮ ಬೇಕು. ಆಯ್ತಾ? ಈಗ ಉದಾಹರಣೆಗೆ ಒಂದು ಚೆಂಡು ಅಲ್ವಾ, ಈ ಚೆಂಡು ನಾವೇನ್ ಮಾಡಬೇಕು, ಸ್ಥಾನವನ್ನು ಬದಲಾವಣೆ ಮಾಡಬೇಕಪ್ಪ ಅಂದ್ರೆ ಆಟಿಗೆ ಏನ್ ಮಾಡ್ತಾರೆ ಈ ರೀತಿ ಪದೇ ಅಲ್ವಾ. ಇಲ್ಲೇನಾದ್ರು ಚೆಂಡು ನಾವು ಒಂದು ಫುಟ್ಬಾಲ್ ಆಡುವಾಗ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಬಾಲ್ ಅನ್ನ ನಮ್ಮ ಕಾಲಿನಿಂದ ಒತ್ತಾಗಿ ಏನಾಗುತ್ತಪ್ಪ ಅಂತಂದ್ರೆ ಅದು ಸ್ಥಾನವನ್ನ ಬದಲಾವಣೆ ಮಾಡಬೇಕು. ಈ ರೀತಿಯಾಗಿ ಇಲ್ಲಿ ಈ ಒಂದು ಬಲ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ವಸ್ತುವಿನ ಸ್ಥಾನ ಮತ್ತು ಚಲನೆಯನ್ನು ಬದಲಾವಣೆ ಮಾಡಬಹುದಂತ ಹೊರಗಿನ ಭೌತಿಕ ಪರಿಮಾಣ. ಬಲ ಅಂತಂದ್ರೆ ಯಾವುದೇ ವಸ್ತುವಿನ ಸ್ಥಾನ, ರೂಪ ಅಥವಾ ದಿಕ್ಕನ್ನ ಬದಲಾವಣೆ ಮಾಡಬಹುದಂತ ಹೊರಗಿನ ಭೌತಿಕ. ಇಲ್ಲಿ ಸ್ಥಾನ ಬದಲಾವಣೆ ಆಗುತ್ತೆ, ನಂತರ ದಿಕ್ಕಿನಲ್ಲಿ ಬದಲಾವಣೆ ಆಗಬಹುದು ಅಥವಾ ರೂಪದಲ್ಲಿ ಬದಲಾವಣೆ ಆಗಬಹುದು. ರೂಪದಲ್ಲಿ ಅಥವಾ ಸರಿ ಆಕಾರದಲ್ಲಿ ಬದಲಾವಣೆ, ಆಕಾರದಲ್ಲಿ ಬದಲಾವಣೆ. ಚೆಂಡನ್ನು ಹಾಕಿಬಿಟ್ಟು ಚೆಂಡನ್ನು ಆ ಕಡೆ ಒಂದು ಗೋಡೆ ಇದೆ ಅಂತ ಹಾಕಿರ್ತಾರೆ. ಆ ಕಡೆ ಈ ಕಡೆ ನೋಡಿ ಇದೇನಾಗ್ತದಪ್ಪ ಅಂತ ಅಂದ್ರೆ ಇದೇ ನಾವು ಒಂದ್ಸಲ ಅವನು ಏನ್ ಮಾಡಿದ, ಚೆಂಡನ್ನು ಒದ್ದ ಅಲ್ವಾ. ಚೆಂಡನ್ನು ಕಾಲಿಂದ ಒದ್ದಾಗ ಏನಾಯ್ತು, ಅದು ಗೋಡೆ ಹೊಡೆದ ಏನಾಯ್ತಪ್ಪ ಅಂತಂದ್ರೆ ಅದು ಈ ಕಡೆ ಮುಂದೆ ನೋಡಿ. ನೇರವಾಗಿ ಈ ಚೆಂಡನ್ನು ನಾವೇನ್ ಮಾಡ್ತೀವಿ, ಹೊಡೆದಾಗ ಏನಾಯ್ತಪ್ಪ ಅಂತಂದ್ರೆ ಗೋಡೆಗೆ ಹೊಡೆದು ಅದರ ದಿಕ್ಕು ಏನಾಯ್ತಪ್ಪ ಅಂತಂದ್ರೆ ಬದಲಾವಣೆ ಅಲ್ವಾ. ಎರಡನೇದು ಚೆಂಡು ಬದಿಗೆ ಈಗ ಈ ಚೆಂಡನ್ನು ಚಲಿಸ್ತಾ ಇದೆ. ಈಗ ಉದಾಹರಣೆ ನೀವು ಒಂದು ಕ್ರಿಕೆಟ್ ಮೈದಾನ ಅಲ್ವಾ, ಕ್ರಿಕೆಟ್ ಮೈದಾನದಲ್ಲಿ ಏನ್ ಮಾಡ್ತಾರೆ, ಬ್ಯಾಟ್ಸ್ಮನ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಚೆಂಡನ್ನು ಹೊಡಿತಾರೆ. ಚೆಂಡನ್ನು ಹೊಡೆದಾಗ ಏನಾಗುತ್ತೆ, ಬ್ಯಾಟ್ ನಿಂದ ಅದು ಗ್ರೌಂಡ್ ಅಲ್ಲಿ ಚಲಿಸ್ತಾರೆ, ನೆಲದ ಮೇಲೆ ಚಲಿಸ್ತಾರೆ ಅಲ್ವಾ. ನೀವೇನ್ ಮಾಡ್ತೀರಿ, ಬಾಲ ನಿವೇದಕ್ಕೋಸ್ಕರ ಏನ್ ಮಾಡ್ತೀರಪ್ಪ ಅಂತಂದ್ರೆ ಚಲಿಸುವಂತಹ ಚೆಂಡಿಗೆ ಏನ್ ಮಾಡ್ತೀರಿ, ನೀವು ಕೈಯನ್ನ ಅಡ್ಡಾಡ್ತೀರಿ ಅಲ್ವಾ. ಕ್ರಿಕೆಟ್ ನಲ್ಲಿ ಇದೇ ರೀತಿ ಏನಾಗ್ತಿರುತ್ತೆ ನೋಡಿ. ಇಲ್ಲಿ ನಾವು ಚೆಂಡಿಗೆ ಕಾಲ್ ಅಡ್ಡಕೊಟ್ಟದ್ರಿಂದ ಏನಾಯ್ತು, ಚೆಂಡು ಇಲ್ಲಿ ನಿಂತ ಅಲ್ವಾ. ನಾವು ಯಾರು ಚೆಂಡಿಗೆ ಅಡ್ಡ ಆಗ್ತಾ ಇದ್ರೆ ಏನಾಗುತ್ತಪ್ಪ, ಈಗ ಏನಾಗುತ್ತಪ್ಪ ಅಂತಂದ್ರೆ ಚೆಂಡು ಏನಾಗ್ತದೆ ಚಲಿಸ್ತಾರೆ. ಅಂದ್ರೆ ಈಗ ಫುಟ್ಬಾಲ್ ಆಡುವಾಗರಾದ್ರು ಕ್ರಿಕೆಟ್ ಆಡ್ಬೇಕಾದ್ರೂ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಒಬ್ಬ ಬ್ಯಾಟ್ಸ್ಮನ್ ಬ್ಯಾಟಿನಿಂದ ಚೆಂಡನ್ನು ಹೊಡೆದಾಗ ಏನಾಗುತ್ತಪ್ಪ ಅಂತಂದ್ರೆ ನಾವು ಯಾವ ಡೈರೆಕ್ಷನ್ ಅಲ್ಲಿ ಚೆಂಡನ್ನು ಒಗಿಬೇಕಂತೀವೋ ಆ ಡೈರೆಕ್ಷನ್ಗೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಬಲವನ್ನ ಪ್ರಯೋಗ ಮಾಡ್ತಾನೆ ಅಲ್ವಾ. ನೋಡಿ ಹಿಂಗಾಗಿ ಇಲ್ಲಿ ನೋಡಿ, ಚೆಂಡನ್ನ ನಮ್ಮ ಡೈರೆಕ್ಷನ್ ಹೋಗುತ್ತೆ ಅಲ್ವಾ. ನಾವು ಕೂಡ ಇವ್ರಿಗೆ ಚೆಂಡನ್ನು ಕೊಡ್ಬೇಕಪ್ಪ ಅಂತಂದ್ರೆ ನಾವೇನ್ ಮಾಡ್ತೀವಿ, ಕೈಯಲ್ಲಿ ಚೆಂಡನ್ನು ಹಿಡ್ಕೊಂಡು ಆ ದಿಕ್ಕಿನಲ್ಲಿ ಏನ್ ಮಾಡ್ತೀವಿ, ನಾವು ಬಲವನ್ನ ಪ್ರಯೋಗ ಮಾಡ್ತೀವಿ. ಅಂದ್ರೆ ನಾವು ಯಾವ ವಸ್ತುವಿನ ಮೇಲೆ ಯಾವ ರೀತಿ ಬಲ ಪ್ರಯೋಗ ಮಾಡ್ತೀವೋ ಅಲ್ವಾ. ಈ ಉದಾಹರಣೆಗೆ ಇದೇ ನೀರಿನ ಬಾಟ್ಲಿ ಅಲ್ವಾ. ನೀರಿನ ಬಾಟ್ಲಿಯನ್ನ ನಾವು ಸರಿಸ್ಬೇಕಪ್ಪ ಅಂತಂದ್ರೆ ನಾವೇನ್ ಮಾಡ್ತೀವಿ, ನೀರಿನ ಬಾಟ್ಲಿಗೆ ನಾವೇನ್ ಮಾಡ್ತೀವಿ, ನಾವು ತಳ್ಳುವಿಕೆಯನ್ನ ಮಾಡ್ತೀವಿ. ಆ ತಳ್ಳಿದಾಗ ಏನಾಗುತ್ತಪ್ಪ ಅಂತಂದ್ರೆ ನೀರಿನ ಬಾಟ್ಲಿಯ ಸ್ಥಾನ, ದಿಕ್ಕು ಎರಡು ಚೇಂಜ್ ಆಗುತ್ತೆ. ನೀರಿನ ಬಾಟ್ಲಿಯ ಸ್ಥಾನ, ದಿಕ್ಕು ಎರಡು ಚೇಂಜ್ ಆಗುತ್ತೆ.
ಆಗಿರುತ್ತದೆ. ಅಥವಾ ನಾವೇನ್ ಮಾಡ್ತೀವಿ, ಈ ಟೇಬಲ್ ಅನುಸರಿಸುತ್ತಾ ನಾವೇನ್ ಮಾಡ್ತೀವಿ, ಇದ್ರ ಬಲ ಪ್ರಯೋಗ ಮಾಡ್ತೀವಿ ಅಲ್ವಾ. ನಮ್ಗೇನಾಗಬೇಕು, ಈ ಟೇಬಲ್ ಮುಂದಕ್ಕೆ ಸರಿಬೇಕು. ಮುಂದಕ್ಕೆ ಸರಿಬೇಕು. ನಾವು ಯಾವ ದಿಕ್ಕಿಗೆ ಸರಿಬೇಕು ಆ ದಿಕ್ಕಿಗೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಈ ಬಲ ಪ್ರಯೋಗ ಮಾಡ್ತೀವಿ. ಬಲ ಪ್ರಯೋಗ ಮಾಡಿದಾಗ ಏನಾಗುತ್ತೆ, ಆ ಟೇಬಲ್ ಏನಾಗುತ್ತೆ ಅಂತಂದ್ರೆ ಆ ದಿಕ್ಕಿನಲ್ಲಿ ಸರಿ ಇರುತ್ತೆ. ಹಂಗಾದ್ರೆ ಇಲ್ಲಿ ಬಲ ಅಂತಂದ್ರೆ ಏನಪ್ಪಾ ಅಂತಂದ್ರೆ ವಸ್ತುವಿನ ಸ್ಥಾನ, ರೂಪ, ದಿಕ್ಕನ್ನ ಬದಲಾವಣೆ ಮಾಡಬಲ್ಲಂತ ಭೌತಿಕ ಪರಿಮಾಣ. ಭೌತಿಕ ಅಂತಂದ್ರೆ ಹೊರಗಿನಿಂದ ನಾವು ಅದನ್ನ ಪ್ರಯೋಗ ಮಾಡ್ತೀವಿ. ಈ ಉದಾಹರಣೆಗೆ ಒಂದು ಕೇರ ಮಾಡ್ತಿರ್ತೀವಿ ಅಲ್ವಾ. ಕೇರ ಮಾಡಬೇಕಾದ್ರೆ ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ ಸ್ಟ್ರೈಕರ್ ನಿಂದ ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ ಅಲ್ಲಿ ಪಾನ್ ಹೊಡಿತೀವಿ ಅಲ್ವಾ. ನೀವು ಯಾವ್ದನ್ನ ಪ್ರಯೋಗ ಮಾಡ್ತೀರಾ, ಸ್ಟ್ರೈಕರ್ ಮೇಲೆ ಏನ್ ಮಾಡ್ತೀರಿ, ನೀವು ಬಲವನ್ನ ಪ್ರಯೋಗ ಮಾಡ್ತೀರಿ. ಆ ಸ್ಟ್ರೈಕರ್ ನಿಂದ ಎಲ್ಲಿ ಹೋಗುತ್ತದೋ ಪಾನ್ ಬಲ ಹೋಗುತ್ತೆ ಅಲ್ವಾ. ಸ್ಟ್ರೈಕರ್ ನಿಂದ ಬಲ ಪ್ರಯೋಗ ಮಾಡಿದ್ದು ಪಾನ್ ಆಗುತ್ತೆ. ಪಾನ್ ನಿಂದ ಏನಾಗುತ್ತೆ ಅಂತಂದ್ರೆ ಅದು ಕೋಚ್ ಹೋಗಿ ಏನಾಗುತ್ತೆ, ಬೀಳುತ್ತೆ. ಈ ರೀತಿ ಹಂಗಾದ್ರೆ ನಮ್ಮ ಪರಿಸರದಲ್ಲಿ ನಾವು ಸುತ್ತಮುತ್ತಲು ಹಂಗಾರೆ ನಾವು ಒಂದು ಬಲ ಪ್ರಯೋಗದಿಂದ ಏನ್ ಮಾಡಬಹುದು, ಒಂದು ಸ್ಥಾನವನ್ನ ನೋಡಿ ಇಲ್ಲಿದ್ದಂತ ಇದನ್ನ ದೂಡಿ ಸ್ಥಾನವನ್ನ ಬದಲಾವಣೆ ಮಾಡಬಹುದು. ಎರಡನೇದು ವಸ್ತುವಿನ ಸ್ವರೂಪವನ್ನ ಅಥವಾ ಆಕಾರವನ್ನ ಬದಲಾವಣೆ ಮಾಡಬಹುದು. ಈ ಉದಾಹರಣೆಗೆ ನಾವು ಚಿಕ್ಕದು ಏನಾಗಿದೆ ಅಂತಂದ್ರೆ ಆಕಾರ ಬದಲಾವಣೆ ಅಲ್ವಾ. ಸ್ಕ್ವೀಜ್ ಅಂದ್ರೆ ನಾವು ಬಲದಿಂದ ವಸ್ತುವಿನ ಆಕಾರವನ್ನ ಬದಲಾವಣೆ ಮಾಡಬಹುದು ಅಲ್ವಾ. ಹಂಗಾದ್ರೆ ಒಂದನೇದು ವಸ್ತುವಿನ ಸ್ಥಾನ ಬದಲಾವಣೆ ಮಾಡಬಹುದು, ಎರಡನೇದು ವಸ್ತುವಿನ ಆಕಾರ ಬದಲಾವಣೆ ಮಾಡಬಹುದು, ಮೂರನೇದು ಇಲ್ಲಿ ಇದೇನ್ ಮಾಡಬಹುದು ಅಂದ್ರೆ ಇಲ್ಲಿ ಚಲಿಸುವಂತ ವಸ್ತುವನ್ನ ನಿಲ್ಲುವಂತೆ ಮಾಡಬಹುದು. ಈ ಉದಾಹರಣೆಗೆ ಈ ವಸ್ತು ಐತವ, ವಸ್ತುವನ್ನ ಚಲಿಸುವಂತೆ ಮಾಡ್ಬೇಕಂತಂದ್ರೆ ನಾವೇನ್ ಮಾಡ್ಬೇಕು, ನಾವು ಹಿಂಗೆ ಒದಿಬೇಕು ಅಲ್ವಾ. ಅಥವಾ ಚಲಿಸುವಂತ ವಸ್ತುವನ್ನ ನಿಲ್ಲಿಸಬೇಕಾದ್ರೆ ನಾವು ಬಲ ಪ್ರಯೋಗ ಮಾಡಬೇಕು. ಈಗ ಅಲ್ವಾ ಹಿಂಗ್ ಚಲಿಸ್ತಾ ಇದ್ದಾವ ಬಿಡಿ, ಈ ವಸ್ತು ಬಿಡಿ ಚಲಿಸ್ತಾ ಇದೆ ಅಂತಂದ್ರೆ ಅದು ಎಲ್ಲಿ ತನಕ ಫೋರ್ಸ್ ಇರುತ್ತೋ ಅಲ್ಲಿ ತನಕ ಚಲಿಸ್ತಾನೆ ಇರುತ್ತೆ ಅಲ್ವಾ. ಈಗ ನಿಮ್ಮ ಕ್ರಿಕೆಟ್ ಆಟದಲ್ಲಿ ಏನ್ ಮಾಡ್ತಾರೆ, ಬ್ಯಾಟ್ಸ್ಮನ್ ಬಾಲ್ ಹೊಡಿತಾರೆ. ಬಾಲ್ ಹೊಡೆದಾಗ ಏನಾಗುತ್ತೆ, ಅದು ಎಲ್ಲಿ ತನಕ ಫೋರ್ಸ್ ಇರುತ್ತೋ ಅಲ್ಲಿ ತನಕ ಏನಾಗ್ತಿರುತ್ತೆ, ಚೆಂಡು ಚಲಿಸ್ತಾರೆ. ಹೌದಾ, ಎಲ್ಲಿ ತನಕ ಫೋರ್ಸ್ ಇರುತ್ತೋ ಅಲ್ಲಿ ತನಕ ಚೆಂಡು ಚಲಿಸ್ತಾರೆ. ನಿಧಾನವಾಗಿ ಏನಾಗುತ್ತದೆ, ಕಡಿಮೆ ಆಗ್ತಾ ಏನಾಗುತ್ತೆ, ಕೊನೆಗೆ ನಿಂತು ಅಲ್ವಾ. ಹಂಗಾದ್ರೆ ಒಂದು ಬಲದಿಂದ ಏನಾಗುತ್ತಪ್ಪ ಅಂತಂದ್ರೆ ನಿಶ್ಚಲ ವಸ್ತುವನ್ನ ಚಲಿಸುವಂತೆ ಮಾಡಬಹುದು. ನಿಶ್ಚಲ ಅಂತಂದ್ರೆ ಈ ಉದಾಹರಣೆಗೆ ನಿಮ್ಮ ಮನೆ ಮುಂದೆ ಏನಾಗುತ್ತೆ, ಒಂದು ಕಲ್ಲು ಇಟ್ಟಿದ್ದಾರೆ. ಯಾವಾಗ ನೀವೇನ್ ಮಾಡ್ಕೊಂಡಿರ್ತೀರಾ, ಎಡಕ್ಕೆ ಅಂತ ಹೋಗ್ತೀರಿ ಕಲ್ಲು ಅಲ್ವಾ. ಆ ಕಲ್ಲು ಏನಾಗುತ್ತೆ, ಜಡ ವಸ್ತುವಾಗಿರೋದ್ರಿಂದ ಅದು ಅಲ್ಲೇ ಇರುತ್ತೆ. ನೀವು ಅದನ್ನ ಸ್ಥಾನ ಬದಲಾವಣೆ ಮಾಡಬೇಕಾದ್ರೆ ನಾವೇನ್ ಮಾಡಬೇಕು, ಸಣ್ಣ ಕಲ್ಲಾದ್ರೆ ಅಂದ್ರೆ ಖಾಲಿ ಸರಿಸಿದೆ ಇಲ್ಲ, ಇವೊಂದು ದೊಡ್ಡ ಕಲ್ಲು ಅಂತಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಎತ್ತಿ ನಾವು ಪಕ್ಕಕ್ಕೆ ಇಡಬೇಕು. ಆಯ್ತಾ. ಹಂಗಾದ್ರೆ ಒಂದು ನಿಶ್ಚಲ ವಸ್ತುವನ್ನ ಚಲಿಸುವಂತೆ ಮಾಡಲು ನಾವು ಬಲ ಪ್ರಯೋಗ ಮಾಡಬೇಕು. ಅಥವಾ ಚಲಿಸುವಂತ ವಸ್ತುವನ್ನ ನಿಲ್ಲೋದಕ್ಕೆ ಸ್ಟಾಪ್ ಮಾಡೋದಕ್ಕೆ ನಾವೇನ್ ಮಾಡಬೇಕು, ಬಲವನ್ನ ಪ್ರಯೋಗ ಮಾಡಬೇಕು. ಆಯ್ತಾ. ನೆಕ್ಸ್ಟ್ ವಸ್ತುವಿನ ಒಂದು ಆಕಾರ ಬದಲಾವಣೆ ಮಾಡಬೇಕು. ಇದು ಇರುವಂತ ವಸ್ತು, ಇದನ್ನ ನಾವು ಏನಾಗುತ್ತೆ, ಆಕಾರ ಬದಲಾವಣೆ ಆಗುತ್ತೆ.
ಅದೇ ರೀತಿ ರಬ್ಬರ್ಸ್ ಅಂತ ವಸ್ತು, ಈಗ ಎಲೆಕ್ಟ್ರಿಕ್ ಇರುತ್ತಪ್ಪ, ಎಲೆಕ್ಟ್ರಿಕ್ ನೀವೇನ್ ಮಾಡ್ತೀರಿ, ಇರೋಂಥ ಎಲೆಕ್ಟ್ರಿಕ್ ಅನ್ನು ಈ ಜಗ್ಗಿರಿ ಏನಾಗುತ್ತಪ್ಪ ಅಂತಂದ್ರೆ ರೂಪ ಬದಲಾವಣೆ ಆಗುತ್ತೆ. ಆಯ್ತಾ? ಹಂಗಾದ್ರೆ ಫೋರ್ಸ್ ಅಥವಾ ಬಲ ಅಂತಂದ್ರೆ ಏನಪ್ಪ ಅಂತಂದ್ರೆ ವಸ್ತುವಿನ ಎಳೆಯುವಿಕೆ ಅಥವಾ ತಳ್ಳುವಿಕೆ. ಇವಿಬ್ರು ಬರುತ್ತೆ. ಈಗ ಇಬ್ರು ಏನಾಗಿದ್ದಾರೆ, ಆ ಕಡೆ ಇಬ್ರು ಅಂದ್ರೆ ಈ ಕಡೆಗೆ ಇಬ್ರು, ಇಬ್ಬಿಬ್ರು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಟೇಬಲ್ ಅನ್ನ ತಳ್ತಾರೆ. ಅದು ಯಾವ ರೀತಿ ತಳ್ತಾ ಇದ್ದಾರೆ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ತಳ್ತಾರೆ. ನೋಡಿ, ಇವ್ರಿಬ್ರು ಏನ್ ಮಾಡ್ತಾರೆ, ಮುಂದಕ್ಕೆ ಡೆಸ್ಕ್ ಅನ್ನ ತಳ್ತಾರೆ. ಇವರಿಬ್ರು ಕೂಡ ಆಪೋಸಿಟ್ ಆಗಿ ಡೆಸ್ಕ್ ಅನ್ನ ತಳ್ತಾರೆ. ಹಿಂಗೆ ಆ ಕಡೆಗಿಬ್ರು ಈ ಕಡೆಗಿಬ್ರು ಡೆಸ್ಕ್ ಅನ್ನ ತಳ್ತಾ ಇರೋದ್ರಿಂದ ಈ ಡೆಸ್ಕ್ ನೋಡೋ ಏನ ಸ್ಥಾನ ಬದಲಾವಣೆ ಆಗ್ತಾ ಇದು, ಡೆಸ್ಕ್ ಸ್ಥಾನದಲ್ಲಿ ಏನಾದ್ರು ಬದಲಾವಣೆ ಆಗಲಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಆ ಕಡೆಗಿಬ್ರು ಈ ಕಡೆಗಿಬ್ರು ಏನಾಗ್ತಾರಪ್ಪ ಅಂತಂದ್ರೆ ಸಮಬಲದಲ್ಲಿ ದೂಡ್ತಾರೆ. ಆ ಕಡೆಗಿಬ್ರು ಈ ಕಡೆಗಿಬ್ರು ಸಮಬಲದಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಡೆಸ್ಕ್ ಅನ್ನ ದೂಡ್ತಾರೆ. ಇದನ್ನ ನಾವೇನಿದ್ವಪ್ಪ ಅಂತಂದ್ರೆ ಸಂತುಲಿತ ಬಲ. ಸಂತುಲಿತ ಬಲ ಅಂತಂದ್ರೆ ಎರಡು ಕಡೆ ಅಂದ್ರೆ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿದಾಗ ಫಲಿತಾಂಶ ಶೂನ್ಯ ಆಗುತ್ತೆ. ಇಲ್ಲಿ ಫಲಿತಾಂಶ ಅಂತಂದ್ರೆ ಏನು, ನಾವೇನ್ ಮಾಡಬೇಕಿತ್ತು, ಈ ಡೆಸ್ಕ್ ಅನ್ನ ಸರಿಸಬೇಕಿತ್ತು. ಆಯ್ತಾ? ಈಗ ನೀನು ಅದೇ ನೀನು ಈಗ ಇಲ್ಲಿ ಈ ಡೆಸ್ಕ್ ಏನಾಯ್ತು, ಈ ಟೇಬಲ್ ಅಲ್ಲಿ ಅಲ್ವಾ, ನೋಡಿ ಆ ಕಡೆಗೆ ಇಬ್ರು ಈ ಕಡೆಗೆ ಇಬ್ರು ಇದ್ದಾಗ ಇಬ್ರು ಟೇಬಲ್ ಅಂತ ದಬ್ದಾಗ ಏನಾಯ್ತು, ಆ ಟೇಬಲ್ ಅಲ್ಲೇ ಇತ್ತು. ಆದ್ರೆ ಯಾವಾಗ ಈ ಕಡೆ ಒಬ್ಬ ಕಡಿಮೆ ಆದ, ಈ ಕಡೆ ಒಬ್ಬರ ಆದ, ಆ ಕಡೆ ಇಬ್ರ ಆವಾಗ ನೋಡಿ ಈಗ ಏನಾಗಪ್ಪ ಅಂತಂದ್ರೆ ನೋಡಿ, ಈಗ ಫಲಿತಾಂಶ ಬಂತ. ಈಗ ಹಾಗಾದ್ರೆ ಏನಪ್ಪ ಅಂತಂದ್ರೆ ಇಲ್ಲಿ ಒಂದೇ ಸಲಿಗೆ ಇದು ಮಾಡಿದ್ರಲ್ಲ, ಆ ಒಂದು ಟೇಬಲ್ ಸ್ಥಾನ ಬದಲಾವಣೆ ಆಗಿಲ್ವಲ್ಲ, ಅದೇನಪ್ಪ ಅಂತಂದ್ರೆ ಸಂತುಲಿತ ಬಲ. ಸಂತುಲಿತ ಬಲ ಹಂಗಂದ್ರೆ ಸಂತುಲಿತ ಬಲ ಅಂತಂದ್ರೆ ಏನಪ್ಪ ಅಂತಂದ್ರೆ ನಾವು ಈ ಟೇಬಲ್ ಮೇಲೆ ಬಲ ಪ್ರಯೋಗ ಮಾಡಿದಾಗ ಯಾವುದೇ ಫಲಿತಾಂಶ ಬರಲಿಲ್ಲ, ಯಾವುದೇ ರಿಸಲ್ಟ್ ಬರಲಿಲ್ಲ. ಇದನ್ನ ನಾವೇನ್ ಹೇಳ್ತೀವಿ, ಸಂತುಲಿತ ಬಲ. ಇಲ್ಲಿ ಫಲಿತಾಂಶ ಶೂನ್ಯ, ಫಲಿತಾಂಶ ಶೂನ್ಯ. ನೆಕ್ಸ್ಟ್ ಅಸಂತುಲಿತ ಬಲ. ಅಸಂತುಲಿತ ಬಲ, ಅಸಂತುಲಿತ ಬಲ ಯಾವಾಗಾದ್ರು ಈ ಕಡೆಗೆ ಇಬ್ರು ಈ ಕಡೆ ಹೋಗ್ತಾರೆ. ಅವೇನ್ ಮಾಡಿದ, ಇವರಿಬ್ರು ಫೋರ್ಸ್ ಆಗಿ ದುಡಿದ್ರಿಂದ ಏನಾಯ್ತಪ್ಪ ಅಂತಂದ್ರೆ ಈ ಕಡೆಗೆ ಒಬ್ಬನಾಗಿದ್ರಿಂದ ಏನಾಯ್ತಪ್ಪ ಅಂತಂದ್ರೆ ಆ ಟೇಬಲ್ ಏನಾಯ್ತಪ್ಪ ಅಂತಂದ್ರೆ ಇವನ್ ಕಡೆಗೆ ಸ್ಥಳಾಂತರ ಪಡ್ತು. ಅಂದ್ರೆ ಇಲ್ಲಿ ಫಲಿತಾಂಶ ಸಿಗುತ್ತೆ, ಫಲಿತಾಂಶ ಬರುತ್ತೆ. ಹಂಗಾದ್ರೆ ಇಲ್ಲಿ ಒಂದು ಬಲ ಅಂತಂದ್ರೆ ಏನಪ್ಪಾ ಅಂತಂದ್ರೆ ವಸ್ತುವಿನ ತಳ್ಳುವಿಕೆ ಅಥವಾ ಎಳೆಯುವಿಕೆ. ಉದಾಹರಣೆ ನೀವು
ದನಕರುಗಳನ್ನ ಅಕ್ಕ ಕಟ್ಟಿ ಜಾಳ್ಕೊಂಡು ಹೋಗ್ತೀರ ಅಲ್ವಾ? ಅವಾಗ ಏನ್ ಮಾಡ್ತೀರಪ್ಪ ಅಂದ್ರೆ ಅಕ್ಕ ಕಟ್ಟಿ ನೀವೇನ್ ಮಾಡ್ತೀರ ಅಲ್ವಾ? ಇದನ್ನ ನಾವೇನಂತೀವಿ ಇಲ್ಲಿ ಒಂದು ಬಲದಲ್ಲಿ ಮತ್ತೆರಡು ಬರ್ತವೆ. ಒಂದು ಸ್ನಾಯು ಬಲ ಅಂದ್ರೆ ಒಂದು ಸಂಪರ್ಕ ಬಲ. ಇಲ್ಲಿ ಕೂಡ ಏನಾಗ್ತವಪ್ಪ ಅಂದ್ರೆ ಇಲ್ಲಿ ಒಂದು ಸ್ನಾಯು ಬಲ, ಎರಡನೇದು ಸಂಪರ್ಕ ರಹಿತ ಬಲ. ಸಂಪರ್ಕ ರಹಿತ ಬಲ ಅಲ್ಲಿ ಸರಿ ಮಾಡ್ತಾರೆ. ಈ ಕಡೆ ಈಗ ನೋಡಿ, ಈ ಕಡೆಗೆ ಇಬ್ರು ಈ ಕಡೆಗೆ ಇಬ್ರು ಅಕ್ಕ ಹೇಳ್ತಾರೆ ಅಲ್ವಾ? ಅಕ್ಕ ಹೇಳಿದ ಕಡೆ ಈಗ ಈಗ ನೋಡಿದ್ರೆ ಇವರಿಬ್ರು ಈ ಕಡೆಗೆ ಹೇಳಿದ್ದಾರೆ, ಇವರಿಬ್ರು ಈ ಕಡೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೇಳ್ತಾರೆ. ಆಗಲೇ ಏನಾಗಿತ್ತು, ಟೇಬಲ್ ಅನ್ನ ಇವರು ಈ ಕಡೆಯಿಂದ ಜೋಡ್ತಿದ್ರು, ಆ ಕಡೆಯಿಂದ ಜೋಡ್ತಿದ್ರು, ಆಪೋಸಿಟ್ ಜೋಡ್ತಿದ್ರು. ಆಪೋಸಿಟ್ ಆಗ ದೂರದಾಗ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ಕೂಡ ಏನಾಯ್ತು, ಟೇಬಲ್ ಸರದಾಡ್ಲಿಲ್ಲ ಅಲ್ವಾ? ಈಗ ಏನ್ ಮಾಡ್ತಾ ಇದ್ದಾರೆ, ಇವನು ಆಪೋಸಿಟ್ ಹೇಳ್ತಾನೆ, ಈಗ ನೋಡಿ ಇವರಿಬ್ರು ಆಪೋಸಿಟ್ ಹೇಳ್ತಾರೆ, ಇವರಿಬ್ರು ಆಪೋಸಿಟ್. ನೋಡಿ ನೋಡಿ ಒಂದ್ ಪ್ರಯೋಗ ಏನಾಯ್ತು, ಒಂದು ಸಲ ಏನಾಯ್ತು, ಈಗ ನೋಡಿಗ ಇಬ್ರು ಏನ್ ಮಾಡಿದ್ರು, ಅಕ್ಕವನ್ನು ಆ ಕಡೆ ಈ ಕಡೆ ಎಳೆದ್ರು ಅಲ್ವಾ? ಒಂದು ಸಲ ಸಮಬಲ ಬಂತು ಅಲ್ವಾ? ಇನ್ನೊಂದು ಸಲ ಏನಾಯ್ತಪ್ಪ ಅಂತಂದ್ರೆ ಇವನು ಹೆಚ್ಚು ಫೋರ್ಸ್ ಆಗಿ ಎಳೆದ್ರಿಂದ ಏನಾಯ್ತು, ಒನ್ ಸೈಡ್ ಅಲ್ವಾ? ಒಂದ್ಸಲ ಅವನು ಫೋರ್ಸ್ ಆಗಿ ಎಳೆದ್ರಿಂದ ಏನಾಯ್ತು, ಆ ಕಡೆ ಅಲ್ವಾ? ಈ ರೀತಿ ಹಂಗಾದ್ರೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ತರ ಹಂಗ ಕಟ್ತಾರೆ, ಇದನ್ನ ಕಟ್ತಾರೆ, ಖಾಲಿ 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 ಇಲ್ಲಿ ನೋಡಿ ನಿಧಾನವಾಗಿ ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ತಾಳ ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಸ್ನಾಯುಗಳಿವೆ, ಕೈಗಳಿಂದ ಏನ್ ಮಾಡ್ತೀವಿ, ಈಗ ಸಂಪರ್ಕ ಬಲ, ಸಂಪರ್ಕ ರಹಿತ ಬಲ ಅಂತ ಹೇಳಿ. ಸಂಪರ್ಕ ಬಲ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ಕೈಯಿಂದ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಈಗ ನೀವು ಉದಾಹರಣೆಗಳು ದನಗಳ ಜಾತಂತ ಹೋಗ್ತಾ ಇರ್ತಾರೆ ಅಲ್ವಾ? ದನಗಳ ಕೊಳ್ಳಿಗೆ ಹಗ್ಗ ಕಟ್ಟಿ ಏನ್ ಮಾಡ್ತಿರ್ತೀವಿ ಅಲ್ವಾ? ಇಲ್ಲಿ ದನಗಳಿಗೂ ನಮ್ಮ ಕೈಗಳ ನಡುವೆ ಏನೈತಪ್ಪ ಅಂತಂದ್ರೆ ಹಗ್ಗ ಇದೆ ಅಲ್ವಾ? ಇದು ದನ ಅಂತ ತಿಳ್ಕೊಂಡ್ರೆ ನಮ್ಮ ಕೈ ಮತ್ತು ದನದ ನಡುವೆ ಏನೈತಪ್ಪ ಅಂತಂದ್ರೆ ಈ ಒಂದು ಹಗ್ಗ ಇದೆ ಅಲ್ವಾ? ಇದನ್ನ ನಾವೇನಂತೀವಪ್ಪ ಅಂತಂದ್ರೆ ಸಂಪರ್ಕ ಬಲ. ಇದು ಸಂಪರ್ಕ ಬಲ ಅಂದ್ರೆ ದನ
ಮತ್ತು ನಮ್ಮ ಕೈ ನಡುವೆ ಏನಪ್ಪ ಅಂತಂದ್ರೆ ಹಗ್ಗ ಇದೆ. ಇದು ಸಂಪರ್ಕ ಬಲ. ಆಯ್ತಾ? ಈ ರೀತಿ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ದಿನನಿತ್ಯದಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಯಾವ್ದಾದ್ರು ವಸ್ತುವನ್ನ ನಾವೇನ್ ಮಾಡ್ತೀವಿ, ಸ್ಥಾನ ಬದಲಾವಣೆ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ತಳ್ಳಬೇಕು, ಇಲ್ಲ ಆವಾಗ ಏನಾಗುತ್ತಪ್ಪ ಅಂತಂದ್ರೆ ವಸ್ತುವಿನಲ್ಲಿ ಸ್ಥಾನ ಬದಲಾವಣೆ ಆಗುತ್ತೆ. ಹಾಗಾದ್ರೆ ಈ ಒಂದು ಬಲ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಾವು ವಸ್ತುವಿನ ಸ್ಥಾನ ದಿಕ್ಕನ್ನ ಬದಲಾವಣೆ ಮಾಡೋದಕ್ಕೆ ಪ್ರಯೋಗ ಮಾಡುವಂತ ಹೊರಗಿನ ಭೌತಿಕ ಪರಿಮಾಣ. ಆಯ್ತಾ? ಹಂಗಾದ್ರೆ ನಾವು ಇಲ್ಲಿ ಬಲ ಪ್ರಯೋಗಿಸುವಂತ ಒಂದೇನೆಂದರೆ ವಸ್ತುವಿನ ಅಂದ್ರೆ ಚಲಿಸುವಂತ ವಸ್ತುವನ್ನ ನಿಲ್ಲುವಂತೆ ಮಾಡೋದಕ್ಕೆ ಅಲ್ವಾ? ಈಗ ಹೇಳಿದ್ನಲ್ಲ, ಈ ಚೆಂಡು ಹಬ್ಬದಲ್ಲ ನೋಡಿ, ಚೆಂಡು ಏನಾಗ್ತಾ ಇತ್ತು, ಚಲಿಸ್ತಾ ಇತ್ತು. ಚಲಿಸುವಂತ ಇದನ್ನ ಏನ್ ಮಾಡ್ತಾನ, ಸ್ಟಾಪ್. ಅಥವಾ ಆ ಚೆಂಡು ನಿಂತಿತ್ತು, ನಿಂತಂತ ಚೆಂಡನ್ನ ಏನ್ ಮಾಡಬೇಕು, ಚಲಿಸುವಂತ ಮಾಡೋದಕ್ಕೆ ನಾವೇನ್ ಮಾಡ್ಬೇಕು, ಚೆಂಡಿನ ಮೇಲೆ ಬಲ ಪ್ರಯೋಗ ಮಾಡಬೇಕು. ಆಯ್ತಾ? ಈ ರೀತಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ಅಂದ್ರೆ ಬಲದ ಪರಿಣಾಮವಾಗಿ ಏನಾಗುತ್ತಪ್ಪ ಅಂತಂದ್ರೆ ವಸ್ತುವಿನ ಸ್ವರೂಪವನ್ನು ಬದಲಾವಣೆ ಮಾಡಬಹುದು, ವಸ್ತುವಿನ ಸ್ಥಾನವನ್ನ ಬದಲಾವಣೆ ಮಾಡಬಹುದು, ಅಥವಾ ನಿಂತಿರುವ ವಸ್ತುವನ್ನ ಚಲಿಸುವಂತೆ ಮಾಡಬಹುದು, ಚಲಿಸುವಂತ ವಸ್ತುವನ್ನ ನಿಲ್ಲುವಂತೆ ಮಾಡಬಹುದು. ಇದನ್ನೆಲ್ಲ ನಾವೇನಂತೀವಪ್ಪ ಅಂತಂದ್ರೆ ಈ ಒಂದು ಬಲ ಪ್ರಯೋಗ. ಈ ಒಂದು ಬಲ ಪ್ರಯೋಗ ಆಯ್ತಾ? ಆ ನಂತರ ನಾನು ಎರಡೆರಡೆ, ಒಂದು ಸಂತುಲಿತ ಬಲ, ಇನ್ನೊಂದು ಅಸಂತುಲಿತ ಬಲ. ಸಂತುಲಿತ ಅಂತಂದ್ರೆ ಆ ಕಡೆಗಿಬ್ರು ಈ ಕಡೆಗಿಬ್ರು ಇಬ್ರು ಡೆಸ್ಕ್ ಅನ್ನ ಜೋಡಿದ್ರು, ಆವಾಗ ಈ ಟೇಬಲ್ ಸರದಾಟೆ ಇಲ್ಲ, ಟೇಬಲ್ ಸರದಾಟೆ ಇಲ್ಲ ಅಂದ್ರೆ ರಿಸಲ್ಟ್ ಜೀರೋ. ಯಾವಾಗ ಆ ಕಡೆಗಿಬ್ರು ಈ ಕಡೆ ಒಬ್ಬನ, ಅವಾಗ ಏನಾಯ್ತಪ್ಪ ಅಂತಂದ್ರೆ ಇಬ್ರು ಆ ಕಡೆಗಿಬ್ರು ಅವ್ರ ಕಡೆಯಿಂದ ಬಲ ಹೆಚ್ಚಿಗೆ ಆಯ್ತು, ಅವಾಗ ಏನಾಯ್ತು, ರಿಸಲ್ಟ್ ಬಂತು ಅಲ್ವಾ? ಇದು ಅಸಂತುಲಿತ ಬಲ. ಆಯ್ತಾ? ಇನ್ನೊಂದು ಬಲಕ್ಕೆ ಏನಿರುತ್ತಪ್ಪ ಅಂತಂದ್ರೆ ದಿಕ್ಕು ಪರಿಮಾಣ ಎರಡು ಇರುತ್ತೆ. ಬಲಕ್ಕೆ ದಿಕ್ಕಂತಂದ್ರೆ ಇಲ್ಲಿ ನೋಡ್ರಿ, ಈ ಒಂದು ಬಾಟಿಗೆಯನ್ನು ನಾವು ಈ ಕಡೆ ಸರಿಸಬೇಕಂದ್ರೆ ನಾವೇನ್ ಮಾಡ್ತೀವಿ, ಇದೇ ಡೈರೆಕ್ಷನ್ ಅಲ್ಲಿ ಏನ್ ಮಾಡ್ತೀವಿ, ಬಾಟ್ಲಿಯನ್ನು ಚಲಿಸ್ತೀವಿ, ದೂಡ್ತೀವಿ ಅಲ್ವಾ? ಆಮೇಲೆ ಇಲ್ಲಿ ನೋಡಿಲ್ಲಿ ಎಷ್ಟು ಬರುತ್ತೆ ಅಲ್ವಾ? ಇಲ್ಲಿ ನಿಧಾನವಾಗಿ ನೋಡಿದ್ರೆ ನಿಧಾನ, ಜೋರಾಗಿ ನೋಡಿದ್ರೆ ಜೋರ. ಅಂದ್ರೆ ವಸ್ತುವಿನ ಮೇಲೆ ಬಲ ಹೆಂಗ್ ಪ್ರಯೋಗ ಮಾಡ್ತೀವೋ ಹಂಗೇನ್ ಮಾಡ್ತೀವಪ್ಪ ಅಂತಂದ್ರೆ ಆ ವಸ್ತು ಚಲಿಸುತ್ತೆ. ಇಲ್ಲಂದ್ರೆ ಸಂಪರ್ಕ ಬಲ, ಸಂಪರ್ಕ ರಹಿತ ಬಲ. ನಾನು ಹೇಳಿದೆ ಸಂಪರ್ಕ ಬಲ ಅಂತಂದ್ರೆ ನೋಡಿ, ನಾವು ಈ ಟೇಬಲ್ ಅನ್ನ ಎಳಿಬೇಕು, ಎಳಿಬೇಕಾದ್ರೆ ಏನ್ ಮಾಡ್ತೀವಿ, ನಮ್ಮ ಕೈಯಿಂದ ಎಳಿತೀವಿ, ಎಳಿಬೇಕಾದ್ರೆ ಆರು ಏನ್ ಮಾಡ್ತೀವಿ, ನಡಿವೆ ಹಗ್ಗ ಕಟ್ಟಿರ್ತೀವಿ ಅಲ್ವಾ? ನೀವು ದನಗಳ ಹೊಡ್ಕ ಬರ್ಬೇಕಾದ್ರೆ ಏನ್ ಮಾಡ್ತೀರಿ, ನಾಲ್ಕೈದು ದನಗಳು ಇರ್ತಾವಲ್ವಾ, ನಾಲ್ಕೈದು ದನಗಳಿಗೆ ಏನ್ ಮಾಡ್ತೀರಿ, ಕೊಳ್ಳೆಗೆ ಹಗ್ಗ ಕಟ್ತೀರಿ, ಹಗ್ಗ ಕಟ್ಟಿದ್ದನ್ನ ಕೈ ಬಿಡ್ತೀವಿ. ನಾಲ್ಕೈದು ದನ ಹಿಡ್ಕೊಂಡು ಏನ್ ಮಾಡ್ತೀವಿ, ಸುಮ್ಮನೆ ಹಿಡ್ಕೊಂಬಂದ್ರೆ ಏನ್ ಮಾಡ್ತೇವೆ, ಸುಮ್ಮನೆ ಮೀನ್ ಬರ್ತದೆ ಅಲ್ವಾ? ನಿಮಗೆ ನಾಲ್ಕೈದು ದನಕ್ಕೆ ಕೈ ಹಿಡಿಯಕ್ಕಾಗಲ್ಲ ಅಲ್ವಾ? ಅದಕ್ಕೆ ಏನ್ ಮಾಡ್ತೀವಿ, ನೀವು ನಾಲ್ಕೈದು ದನ ಕಟ್ಟಿದ ಹಗ್ಗವನ್ನ ಒಂದೇ ಕೈ ಹಿಡ್ಕೊಂಡು ಸುಮ್ಮನೆ ಹಿಡ್ಕೊಂಬಂದ್ರೆ ಸಾಕು, ದನಗಳು ಇದಕ್ಕೆ ಬರ್ತದೆ. ಇದು ಸಂಪರ್ಕ ಬಲ. ಎರಡನೇದು ಘರ್ಷಣೆ.
ಘರ್ಷಣೆ ಅಂತಂದ್ರೆ ಏನಪ್ಪ ಅಂತಂದ್ರೆ ಉದಾಹರಣೆಗೆ ಈ ಒಂದು ಬಾಟ್ಲಿಂದ ನಾವೇನು ಮಾಡೋದು ಘರ್ಷಣೆ ಸಂಪರ್ಕ ಬಲ ಯಾಕೆ ಬಾಟ್ಲು ಮತ್ತು ಟೇಬಲ್ ಇದರ ಈ ಉದಾಹರಣೆಗೆ ಘರ್ಷಣೆ ನೋಡಿ ಯಾಕೆ ಬೇಗ ಬರಲ್ಲ ಇಲ್ಲೇನಾಗುತ್ತಪ್ಪ ಅಂತಂದ್ರೆ ನೆಲದ್ದು ಮತ್ತು ಟೇಬಲ್ ನಡುವೆ ಏನಾಗುತ್ತಪ್ಪ ಅಂತಂದ್ರೆ ಉಜ್ಜುವಿಕೆ ಆಗುತ್ತೆ ಘರ್ಷಣೆ ಅಲ್ವಾ ಘರ್ಷಣೆ ಇರೋದ್ರಿಂದ ಏನಾಗುತ್ತೆ ಹಿಂಗೆ ಸೌಂಡ್ ಅಲ್ವಾ ಅದೇ ನೀವು ಬಾಲ್ ಎಷ್ಟು ಜನ ಮೂವ್ಮೆಂಟ್ ಆಗುತ್ತೆ ಯಾಕಪ್ಪ ಅಂತಂದ್ರೆ ಬಾಲು ನೆಲದ ನಡುವೆ ಘರ್ಷಣೆ ಆಗುತ್ತೆ ಯಾಕಪ್ಪ ಅಂತಂದ್ರೆ ಬಾಲು ದುಂಡುಗಿರೋದ್ರಿಂದ ಸುಮ್ಮನೆ ಹುಡುಗಿರ್ಬೋದು ಅಲ್ವಾ ಅದೇ ನೋಡಿ ಈ ಡೆಸ್ಕ್ ಏನಾಗುತ್ತಪ್ಪ ಅಂತಂದ್ರೆ ಸ್ಕ್ವೇರ್ ಆಗಿರೋದ್ರಿಂದ ಹುಡ್ಕೊಂಡು ಹೋಗಲ್ಲ ಅಲ್ವಾ ಈಗ ಉದಾಹರಣೆಗೆ ಒಂದು ಹಾವುಗಳು ಏನಾಗ್ತಾವಪ್ಪ ಅಂತಂದ್ರೆ ಒಂದು ಟೈಲ್ಸ್ ಮೇಲೆ ನೆಲದ ಮೇಲೆ ಹೋಗ್ಬೇಕಪ್ಪ ಅಂತಂದ್ರೆ ಹೋಗೋದೇ ಇಲ್ಲ ಹಾವು ಅಲ್ವಾ ಭಾರಿ ಕಷ್ಟಪಡ್ತಾವೆ ಈಗ ಒಂದು ನೆಲದ ಇದ್ರ ಮೇಲೆ ಬಿಟ್ಬಿಟ್ರೆ ಹೋಗಕ್ ಭಾರಿ ಕಷ್ಟಪಡ್ತಾವೆ ಅದು ಒಂದು ಮಣ್ಣು ಕಲ್ಲಾಗ ಸರ ಅಂತ ಹೋಗ್ಬಿಡ್ತಾವೆ ಹಾವು ಅಲ್ವಾ ಯಾಕಪ್ಪ ಅಂತಂದ್ರೆ ಹಾವುಗಳಿಗೆ ನಿಮ್ಮ ಕಾಲುಗಳಿರಲ್ಲ ಅಲ್ವಾ ಕೆಳಗೆ ಗ್ರಿಪ್ ಇರುತ್ತೆ ಹಾವುಗಳು ಚಲಿಸೋದಕ್ಕೆ ಕೆಳಗೆ ಗ್ರಿಪ್ ಇರುತ್ತೆ ಆ ಗ್ರಿಪ್ ಮೂವ್ಮೆಂಟ್ ಮೂಲಕ ಏನಾಗ್ತಾವೋ ಚಲಿಸ್ತಾವೆ ಒಂದು ಮಣ್ಣು ಕಲ್ಲ ಅಂದ್ರೆ ಗ್ರಿಪ್ ಸಿಗುತ್ತೆ ಅಲ್ವಾ ಈಗ ಉದಾಹರಣೆಗೆ ನೀವೇ ಈ ಒಂದು ಟೈಲ್ಸ್ ಮೇಲೆ ಏನ್ ಮಾಡ್ತಾರೆ ಒಂದು ನೆಲವನ್ನು ಒರೆಸಿರ್ತಾರೆ ಅಲ್ವಾ ಆ ಟೈಲ್ಸ್ ಮೇಲೆ ಹೋಗ್ರಪ್ಪ ಅಂತಂದ್ರೆ ನಿಧಾನ ಕಾಲಿಟ್ಕೊಂತ ಹೋಗ್ತೀವಿ ಅಲ್ವಾ ಅದು ಒಂದು ಫಾಸ್ಟ್ ಆಗಿ ಹೋಗಕ್ಕೆ ಹೋದ್ರೆ ಕಾಲ್ ಜಾಗ ಜೋರಾಗಿ ಹೋಗಕ್ಕೆ ಹೋದ್ರೆ ಕಾಲ್ ಜಾಗ ಅಲ್ವಾ ಆ ರೀತಿಯಾಗಿ ಇಲ್ಲಿ ಒಂದು ಸಂಪರ್ಕ ಬಲ ಇನ್ನೊಂದು ಸಂಪರ್ಕ ರಹಿತ ಬಲ ಸಂಪರ್ಕ ರಹಿತ ಬಲ ಅಂತಂದ್ರೆ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಸೂರ್ಯನ ಸುತ್ತ ಗ್ರಹಗಳು ಸುತ್ತುವುದು ಸೂರ್ಯ ಸುತ್ತ ಗ್ರಹಗಳ ಸುತ್ತ ಅದಾವ ಇಲ್ಲಿ ಅಗ್ಗ ಕಟ್ಟೈತೆ ಇಲ್ಲಿ ಅಗ್ಗ ಏನಾರ ಕಟ್ಟೈತೆ ಈಗ ಉದಾಹರಣೆಗೆ ನಮಗೂ ಚಂದ್ರನಲ್ಲಿ ಏನಾರ ಅಗ್ಗ ಕಟ್ಟೈತ ಯಾವ ಅಗ್ಗ ಕಟ್ಟೈತೆ ಆದ್ರೆ ಏನ್ ಮಾಡ್ತಾನೆ ಚಂದ್ರ ಭೂಮಿಯ ಸುತ್ತ ಚಂದ್ರ ಭೂಮಿಯ ಸುತ್ತ ಅಲ್ವಾ ಅದೇ ರೀತಿ ಒಂದು ಪರಮಾಣು ಇವೆಲ್ಲ ವಸ್ತುಗಳು ಮೂಲ ವಸ್ತುಗಳು ಇದರಲ್ಲಿ ಪರಮಾಣುಗಳಿವೆ ಈ ಪರಮಾಣು ಕಣ್ಣಿಗೆ ಕಾಣಲ್ಲ ಉದಾಹರಣೆಗೆ ಅಯಸ್ಕಾಂತ ನೋಡಿದಿರಲ್ವಾ ಅಯಸ್ಕಾಂತದಲ್ಲಿ ಒಂದು ಅಯಸ್ಕಾಂತ ಮತ್ತು ಇನ್ನೊಂದು ಅಯಸ್ಕಾಂತ ನೀವೇನ್ ಮಾಡ್ತಾರೆ ಎರಡು ಅಯಸ್ಕಾಂತ ಹತ್ತು ಇಡ್ತೀವಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹತ್ರ ಇಡ್ತಾರೆ ಇನ್ನೊಂದು ಸ್ವಲ್ಪ ಹತ್ರ ಇಟ್ಟರೆ ಏನಾಗುತ್ತೆ ಗಮನ ಅಂಶ ಅಲ್ವಾ ಎರಡು ಅಯಸ್ಕಾಂತವನ್ನ ಪರಸ್ಪರ ಹತ್ರ ಇದ್ದಾಗ ಏನಾಗ್ತವೆ ಇಷ್ಟಿದ್ದು ಸುಮ್ಮನೆ ಇರ್ತಾರೆ ಇನ್ನೊಂದು ಸ್ವಲ್ಪ ಇದ್ದು ಸುಮ್ಮನೆ ಇರ್ತಾರೆ ಇನ್ನೊಂದು ಸ್ವಲ್ಪ ಇಲ್ಲಿ ಬರುತ್ತೆ ಗಮನ ಇಡ್ತಾರೆ ಅಲ್ವಾ ನಿಮಗೆ ಅಯಸ್ಕಾಂತ ಬಲ ಕಾಣುತ್ತಾ ಕಣ್ಣಿಗೆ ಕಾಣಲ್ಲ ಅಯಸ್ಕಾಂತ ಬಲ ಕಣ್ಣಿಗೆ ಕಾಣಲ್ಲ ಆದ್ರೆ ಏನಿರುತ್ತೆ ಫೋರ್ಸ್ ಇರುತ್ತೆ ಇದೇನ್ ಮಾಡುತ್ತೆ ಹತ್ರ ತಂದಾಗ ಏನಾಗುತ್ತೆ ಬೇಗ ಅಟ್ಯಾಚ್ ಗೊತ್ತಾಯ್ತಾ ಇದನ್ನ ನಾವೇನಂತೀವಿ ಸಂಪರ್ಕ ರಹಿತ ಬಲ ಸಂಪರ್ಕ ರಹಿತ ಅಂತಂದ್ರೆ ಎರಡರ ನಡುವೆ ಬಲ ಇರುತ್ತೆ ಈಗ ಉದಾಹರಣೆಗೆ ನೀವು ಹುಣ್ಣಿಮೆ ದಿನ ಸಾಗರಗಳಲ್ಲಿ ಅಲೆಗಳು ಬಹಳ ಹೇಳ್ತಿರ್ತಾರೆ ನೋಡಿದ್ದೀರ ಸಾಗರ ಸಮುದ್ರಗಳಲ್ಲಿ ಹುಣ್ಣಿಮೆ ದಿನ ಅಲೆಗಳು ಬಹಳ ಹೇಳ್ತಿರ್ತವೆ ನೀವು ಇದೀಗ ಒಂದು ತಡ ಇರ್ತದಲ್ಲ ತಡಕ್ಕಂತೂ ಅಲ್ಲಿ ತನಕ ಹೋಗ್ತಿರ್ತಾವ ಅಲೆಗಳು ಯಾಕಪ್ಪ ಅಂತಂದ್ರೆ ಹುಣ್ಣಿಮೆ ದಿನ ಏನಾಗುತ್ತೆ ಚಂದ್ರ ಪೂರ್ತಿ ಎಕ್ಸ್ಪೋಸ್ ಆಗುತ್ತೆ ಹುಣ್ಣಿಮೆ ದಿನ ಆವಾಗ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಭೂಮಿಗೂ ಗುರುತ್ವಾಕರ್ಷಣ ಬಲ ಇರುತ್ತೆ ಚಂದ್ರಗೂ ಗುರುತ್ವಾಕರ್ಷಣ ಬಲ ಇರುತ್ತೆ ಚಂದ್ರ ಭೂಮಿಯನ್ನು ತನ್ನ ಕಡೆ ಜಗ್ತ
ಭೂಮಿ ಚಂದ್ರನನ್ನ ತನ್ನ ಕಡೆ ಚಂದ್ರನೂ ಜಗ್ತಾನೆ, ಭೂಮಿನೂ ಜಗ್ತಾನೆ. ಆದ್ರೆ ಇಬ್ರು ಒಬ್ಬರು ಹೋಗಲ್ಲ, ತಪ್ಪು ಸೆಳೆಯಕ್ಕಾಗಲ್ಲ. ಆದ್ರೆ ಭೂಮಿಯ ಮೇಲೆ ನೀರು ಇರುತ್ತ ಅಲ್ವಾ? ಭೂಮಿಯ ಮೇಲೆ ಮುಕ್ಕಾಲು ಭಾಗ ನೀರೈತ. ಆ ಮುಕ್ಕಾಲು ಭಾಗ ನೀರು ಅಂದ್ರೆ ಚಂದ್ರ ಮತ್ತು ಭೂಮಿಯ ಮೇಲಿನ ಗುರುತ್ವಾಕರ್ಷಣೆ ಬಲ ಇರಲ್ಲ. ಆ ಬಲ ಪ್ರಯೋಗ ಎಲ್ಲಿ ಆಗುತ್ತಪ್ಪ ಅಂತಂದ್ರೆ ನೀರ್ ಮೇಲೆ ಬಲ ಪ್ರಯೋಗ. ನೀರ್ ಮೇಲೆ ಬಲ ಪ್ರಯೋಗ ಆಗೋದ್ರಿಂದ ಹುಣ್ಣಿಮೆ ದಿನ ಸಾಗರಗಳಲ್ಲಿ ಏನಾಗ್ತವಪ್ಪ ಅಂತಂದ್ರೆ ಭಾರಿ ಆಗಿದೆ. ಸಾಗರ ಅಂದ್ರೆ ದಡ ಇಲ್ಲೇ ಇಲ್ಲಪ್ಪ ಅಂತಂದ್ರೆ ಅಲ್ಲಿ ತನಕ ಅಲೆಗಳು ಹೋಗ್ತವೆ. ಅದಕ್ಕೆ ಹುಣ್ಣಿಮೆ ನೀರಿನ ದಿನ ಸಾಗರ ಸಮುದ್ರಗಳೇ ನಿಮ್ಮ ಹತ್ರ ಬಿಡಲ್ಲ. ನೀವು ಅಂದ್ಕೊಂಡಕ್ಕಿಂತ ಅಲ್ಲಿ ಬರ್ತಾವ ಅಲೆಗಳು. ಇದೇನಪ್ಪ ಅಂತಂದ್ರೆ ಸಂಪರ್ಕ ರಹಿತ ಬಲ. ಸಂಪರ್ಕ ಬಲ ಒಂದು ಸ್ನಾಯು ಬಲ, ಇನ್ನೊಂದು ಘರ್ಷಣೆ. ಸ್ನಾಯು ಬಲ ಇನ್ನೊಂದು ಘರ್ಷಣೆ ಏನಿರಲ್ಲ, ಇವು ಸಂಪರ್ಕ ಬಲ. ಸಂಪರ್ಕ ಯಾಕಿಲ್ಲಿ? ಈ ವಸ್ತುನೇ ಇರಬೇಕು, ಡೆಸ್ಕ್ ಇರಬೇಕು. ಇದರ ನಡುವೆ ಏನಾಗುತ್ತಲ್ಲ ಇದು ಘರ್ಷಣೆ. ಅಥವಾ ನಾವು ದನಗಳನ್ನು ಹಾಕೊಂಡ್ಬರ್ಬೇಕಂದ್ರೆ ನಾವೇನ್ ಮಾಡ್ತೀವಿ? ಹಗ್ಗ ಕಟ್ತೀವಿ. ಹಗ್ಗ ಕಟ್ಟಿ ದನಗಳನ್ನ ಹಾಕೊಂಡ್ಬರ್ತೀವಿ. ಇಲ್ಲಿ ನಮ್ಮ ಕೈ ದನಗಳ ನಡುವೆ ಏನಾಗುತ್ತೆ? ಈ ಒಂದು ಹಗ್ಗ. ಇದು ಸ್ನಾಯು. ಹಂಗಾದ್ರೆ ಬಲದಿಂದ ಏನಾಗುತ್ತೆ? ಸ್ಥಾನದಲ್ಲಿ ಬದಲಾವಣೆ ಆಗುತ್ತೆ, ದಿಕ್ಕಿನಲ್ಲಿ ಬದಲಾವಣೆ ಆಗುತ್ತೆ ಅಲ್ವಾ? ಹಂಗಾರೆ ನಿಶ್ಚಲವಾಗಿರುವಂತ ವಸ್ತು ಚಲಿಸುತ್ತೆ, ಚಲಿಸುವಂತ ವಸ್ತುವನ್ನ ನಿಶ್ಚಲಿಸ್ತದೆ. ಎರಡನೇದು ವಸ್ತುವಿನ ರೂಪದಲ್ಲಿ ಬದಲಾವಣೆ ಮಾಡೋದು. ನಾನು ಹೇಳಿದೆ ಒಂದು ಬಾಟ್ಲನ್ನು ಏನ್ ಮಾಡಿದೆ, ಇದು ನೀಟಾಗಿ ಆಕಾರ, ಇದನ್ನ ಆಕಾರ ಚೇಂಜ್ ಮಾಡ್ಬೇಕಂದ್ರೆ ನಾವೇನ್ ಮಾಡಬೇಕು? ಇನ್ನೊಂದು ನೀವು ಇದು ಒಂದು ಚಪಾತಿ ಮಾಡಬೇಕಾದ್ರೆ ಇದು ಹಿಟ್ಟು ಮಾಡ್ಕೊಂತೀರ ಅಲ್ವಾ? ಹಿಟ್ಟನ್ನ ಯಾವ ರೀತಿ ಆಕಾರ ಬದಲಾವಣೆ ಮಾಡ್ತೀವಿ ಅಲ್ವಾ? ಪೂರ್ತಿ ಉದ್ದಿ ಉಳ್ಳಿಯನ್ನು ಮಾಡ್ತೀರಾ, ಅಥವಾ ಪೂರ್ತಿ ಒಂದು ನೆಲಕ್ಕೆ ಹೋಗೋದು ಏನ್ ಮಾಡ್ತೀರಾ? ಇವತ್ತು ತಟ್ಟೆ ಮೆತ್ತಗೆ ಮಾಡ್ತೀರಾ, ಮತ್ತೆ ಉಳ್ಳಿಯನ್ನು ಕಟ್ ಮಾಡ್ಕೊಂತೀರಾ ಅಲ್ವಾ? ಯಾವ ಆಕಾರ ಅಲ್ವಾ? ಈ ರೀತಿಯಾಗಿ ಒಂದು ದಿಕ್ಕಿನಲ್ಲಿ ಬದಲಾವಣೆ ಮಾಡಬಹುದು, ಸ್ಥಾನದಲ್ಲಿ ಬದಲಾವಣೆ ಮಾಡಬಹುದು, ನೆಕ್ಸ್ಟ್ ಆಕಾರದಲ್ಲಿ ಬದಲಾವಣೆ ಮಾಡಬಹುದು. ಇದು ಬಲದ ಒಂದು ಪರಿಣಾಮ. ಹೇಳ್ತಲ್ಲ, ಬಲ ಅಂತಂದ್ರೆ ದೂಡುವಿಕೆ ಅಥವಾ ತಳ್ಳುವಿಕೆಯನ್ನು ನಾವೇನಂತೀವಪ್ಪ ಅಂತಂದ್ರೆ ಬಲ ಅಂತೀವಿ. ಇದರಲ್ಲಿ ಸ್ನಾಯು ಬಲ, ಸಂಪರ್ಕ ಬಲ ಬರುತ್ತೆ. ಸಂಪರ್ಕ ಬಲದಲ್ಲಿ ಸ್ನಾಯು ಬಲ ಮತ್ತು ಘರ್ಷಣೆ. ಎರಡನೇದು ಸಂಪರ್ಕ ರಹಿತ ಬಲದಲ್ಲಿ ಯಾರು ಬರುತ್ತಪ್ಪ ಅಂತಂದ್ರೆ ಗುರುತ್ವಾಕರ್ಷಣೆ ಬಲ. ಗುರುತ್ವಾಕರ್ಷಣೆ ಬಲ ಅದು ಒಂದು ಸಂಪರ್ಕ ರಹಿತ ಬಲ. ಒಂದು ಹೋಮ್ವರ್ಕ್ ಕೊಟ್ಕೊಡ್ರಿ. ಬಲ ಎಂದರೆ ಏನು? ಬಲ ಎಂದರೇನು? ಬಲದ ಪರಿಣಾಮಗಳಾವುವು? ಬಲದ ಪರಿಣಾಮಗಳಾವುವು? ಮತ್ತೆ ಒಂದೇ ಪ್ರಶ್ನೆ. ನೆಕ್ಸ್ಟ್ ಸಂತುಲಿತ ಬಲ. ಸಂತುಲಿತ ಬಲ ಎಂದರೆ ಮತ್ತು ಅಸಂತುಲಿತ ಬಲ ಮತ್ತು ಅಸಂತುಲಿತ ಬಲ. ಅಸಂತುಲಿತ ಬಲಕ್ಕೆ ವ್ಯತ್ಯಾಸ ತಿಳಿಸಿ. ವಿದ್ಯಾರ್ಥಿಗಳೇ, ಇಲ್ಲಿ
ಬಲ ಮತ್ತು ಒತ್ತಡ. ಹೊರಗಿನ ಒಂದು ದಿನನಿತ್ಯದ ಜೀವನದಲ್ಲಿ ನಾವು ಯಾವುದೇ ವಸ್ತು ನಾವೇನ್ ಮಾಡ್ತಿರ್ತೀವಿ, ಬಳಸ್ತಾ ಇರ್ತೀವಿ ಅಲ್ವಾ. ವಸ್ತುಗಳನ್ನ ಬಳಸಬೇಕಾದ್ರೆ ನಾವೇನ್ ಮಾಡ್ತಾವಪ್ಪ ಅಂತಂದ್ರೆ ಕೈಯಿಂದ ಆ ವಸ್ತುವನ್ನ ತೆಗೆದುಕೊಳ್ಳೋದು. ಈಗ ಉದಾಹರಣೆಗೆ ಒಂದು ಚಾಕ್ ಪೀಸ್ ಇರುತ್ತೆ. ಚಾಕ್ ಪೀಸ್ ಏನಾಗುತ್ತಪ್ಪ ಅಂತಂದ್ರೆ ನಾವು ಚಾಕ್ ಪೀಸ್ ಅನ್ನ ಬಳಸಬೇಕಾದ್ರೆ ನಮ್ಮ ಕೈಯಿಂದ ನಾವೇನ್ ಮಾಡಬೇಕು, ಚಾಕ್ ಪೀಸ್ ಅನ್ನ ತೆಗೆದುಕೊಳ್ಳಬೇಕು. ಅಥವಾ ನಾವೇನ್ ಮಾಡ್ತೀವಿ, ನಮ್ಮ ಕಾಲಿನಿಂದ ಅಡ್ಡವಾಗಿ ಬಂದಂತ ವಸ್ತುವನ್ನ ನೋಡ್ಬೇಕಾದ್ರೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕಾಲಿನಲ್ಲಿ ಆ ಒಂದು ವಸ್ತುವನ್ನ ತುಡುತ್ತೀವಿ. ಅಥವಾ ನಮ್ಮ ಮನೆಯಲ್ಲಿ ನಾವೇನ್ ಮಾಡ್ತಿರ್ತೀವಪ್ಪ ಅಂತಂದ್ರೆ ಯಾವುದೇ ವಸ್ತುಗಳನ್ನ ಸರಿಸ್ಬೇಕಾದ್ರೆ ಈಗ ಏನಾಗುತ್ತೆ, ನಮ್ಮ ರೂಮ್ನಲ್ಲಿ ಏನಾಗುತ್ತೆ, ಒಂದು ಚೇರ್ ಒಂದು ಟೇಬಲ್ ಅಲ್ವಾ, ಅದು ನಮ್ಮ ದಾರಿಗೆ ಅಡ್ಡವಾಗಿದೆ. ಆವಾಗ ಆ ಇರುವಂತ ವಸ್ತುವನ್ನು, ಈಗ ಡೆಸ್ಕ್ ಇರುತ್ತಪ್ಪ, ಅದು ದಾರಿ ಬಿಟ್ಟು ನಾವು ಆ ಕಡೆ ಸರಿಸ್ಬೇಕಪ್ಪ ಅಂತ ನಾವೇನ್ ಮಾಡ್ಬೇಕು, ಒಂದ್ ಕಡೆ ದೂಡಬೇಕು, ಇಲ್ಲ ನಾವು ಒಂದ್ ಕಡೆಯಿಂದ ಕೆಳಗೆ ಬರತ್ತ. ಹೀಗಾಗಿ ಇನ್ನೊಂದು ನಾವೇನಾದ್ರೂ ಒಂದು ಕ್ರಿಕೆಟ್ ಮೈದಾನದಲ್ಲಿ ಅಥವಾ ವಾಲಿಬಾಲ್ ಗೇಮ್